ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದ್ ವಿಷಯ ಏನು ಅಂತ ಹೇಳು. ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ತಪ್ಪಾ? ನನ್ನೇನು ನೋಡೋದು? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ನಾನ್ ಯಾಕೆ ಹೋಗ್ಲಿ? ನಿನ್ನ ನೋಡ್ಬೇಕು ಅಂತ ಇಡೀ ಊರೆಲ್ಲ ಹುಡ್ಕಾಡಿದೀನಿ. ನೀನ್ ನೋಡಿದ್ರೆ ಇಲ್ಲಿ ಸಿಕ್ತೆ. ಸೀತೆನ ಹುಡ್ಕೋದಕ್ಕೆ ರಾಮನು ಇಷ್ಟೊಂದು ಕಷ್ಟಪಟ್ಟಿಲ್ವೇನೋ ಅಂತ ಅನ್ಸುತ್ತೆ. ನಮ್ಮ ಸಂಬಂಧನ ರಾಮ ಸೀತೆಗೆ ಹೋಲಿಸ್ಬೇಡ. ಅಂಥವ್ರ ಕಾಲಿನ ಧೂಳಿಗೂ ನಾವು ಯಾರೂ ಸಮ ಅಲ್ಲ. ಸಾರಿ ಬೇಬಿ, ಕೋಪ ಮಾಡ್ಕೋಬೇಡ. ಯಾಕೆ ಬೇಬಿ ಇಷ್ಟು ಬೇಗ ಬಿಟ್ಟೆ? ನಿನ್ ತೋಳಲ್ಲಿದ್ರೆ ಪ್ರಪಂಚನೇ ಮರಿತೀನಿ. ಹಳೇದೆಲ್ಲ ನೆನಪಾಗುತ್ತೆ. ನೆನಪು ಮಾಡ್ಕೊಳಕ್ಕೆ ನಮ್ಮಿಬ್ಬರ ಮಧ್ಯೆ ಏನು ಉಳಿದಿಲ್ಲ. ನೀನು ಯಾವತ್ತು ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡದೆ ರಾತ್ರಿ ಮನೆಯಿಂದ ಹೋದ್ಯೋ ಅವತ್ತೇ ನಮ್ಮ ಸಂಬಂಧ ಮುಗ್ದೋಯ್ತು. ಎಕ್ಸ್ಕ್ಯೂಸ್ ಮೀ, ನಾನು ಯಾವಾಗ ನಿಮ್ಮ ಮನೆ ಬಿಟ್ಟು ಹೋಗಿದ್ದೆ? ನಿಮ್ಮ ಅಮ್ಮನೇ ತಾನೇ ಬಲವಂತದಿಂದ ನನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದು. ನೀನು ಮಾಡಿರೋ ಕೆಲಸಕ್ಕೆ ಬರೀ ಬೈದು ಕಳಿಸಿದಾರಷ್ಟೇ. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ ಕೈ ಕಾಲು ಮುರಿತಿದ್ರು. ನನ್ನನ್ನು ಹೆತ್ತಿರೋ ನಮ್ಮ ಅಪ್ಪನೇ ಇಲ್ಲಿವರೆಗೂ ನನ್ನ ಮೇಲೆ ಕೈ ಮಾಡಿಲ್ಲ. ಅಂಥದ್ರಲ್ಲಿ ಇನ್ಯಾರನ್ನೋ ನನ್ನನ್ನು ಮುಟ್ಟಕ್ ಬಿಡ್ತೀನ? ನೆವರ್. ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನರಸಿಂಹ? ಹಾಳಗ್ಲ ಜಗದಗ್ಲ ತಿಳ್ಕೊಳ್ಳೋದು ಎಷ್ಟು ಕಷ್ಟನೋ, ಈ ಸಂಜನಾ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಕಷ್ಟ. ನೆನ್ಪಿಟ್ಕೊ. ನಿನ್ ಬಗ್ಗೆ ತಿಳ್ಕೊಳಕ್ ಇನ್ನೇನಿದೆ? ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರಂತೆ. ನೀನು ಅದೇ ಕ್ಯಾಟಗರಿಗೆ ಸೇರ್ತೀಯ. ಸುಮ್ಮನಿರೋನ್ನ ಕೆಣಕಕ್ಕೆ ಬರ್ಬೇಡ. ನಾನು ಮೊದಲೇ ಬೇರೆ ಟೆನ್ಷನ್ ಇದ್ದೀನಿ. ಯಾಕೆ ಬೇಬಿ, ಏನಾಯ್ತು? ಚಪ್ಪಲಿ ತಗೊಳ್ಳೋದಕ್ಕೆ ಏನಾದ್ರೂ ದುಡ್ಡು ಬೇಕಿತ್ತಾ ಅಥವಾ ಜಿಮ್ ಫೀಸ್ ಕಟ್ಟಕ್ ಬೇಕಿತ್ತಾ? ನನ್ಗಂತ ದರಿದ್ರ ಇನ್ನೂ ಬಂದಿಲ್ಲ. ಚಪ್ಪಲಿ ತಗೊಳಕ್ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಬರಿಗಾಲಲ್ಲಿ ಓಡಾಡ್ತೀನಿ. ಆದ್ರೆ ನಿನ್ ದುಡ್ಡಲ್ಲಿ ತಗೊಳಲ್ಲ. ವರ್ಷಕ್ಕೆ ಆಗೋಷ್ಟು ಜಿಮ್ ಫೀಸ್ ನಮ್ಮಪ್ಪ ಆಲ್ರೆಡಿ ಕಟ್ಟಿದ್ದಾರೆ. ನೀನ್ ನಿಂತ ಈ ಡೌಗಳನ್ನೆಲ್ಲ ಅಥವಾ ತೋರಿಸ್ಬೇಡ. ನೀನ್ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪರವಾಗಿಲ್ವೇ? ನನ್ನ ಬಗ್ಗೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ? ಎಷ್ಟೇ ಆಗ್ಲಿ ನಿನ್ನ ಮನೆಯಲ್ಲೇ ನಿನ್ ಜೊತೆ ಒಂದಷ್ಟು ದಿನ ಸಂಸಾರ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ಇನ್ನೇನ್ ಸಮಾಚಾರ? ಕೆಲ್ಸ ಸಿಕ್ತಾ ಅಥವಾ ಇನ್ನೂ ಕೆಲ್ಸ ಹುಡುಕ್ತಿದ್ಯಾ? ಆರ್ ಇವ್ರ ಆಫೀಸ್ ಬಾಗಿಲು ಬಡಿತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಏನ್ ಬೇಬಿ ಹೀಗೆ ಹೇಳ್ತಿದ್ಯಾ? ಮೊನ್ನೆ ತಾನೇ ಫೋನಲ್ಲಿ ಮಾತಾಡ್ದ ಊರಿಗೆ ಬರ್ತಿದ್ದೀನಿ, ಇಲ್ಲೇ ಇದ್ದು ಅದೇನೋ ಕಿತ್ತು ದಬಾಕ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ಈ ನರಸಿಂಹ ಯಾರನ್ನೂ ಯಾವುದನ್ನು ಅಷ್ಟು ಈಸಿಯಾಗಿ ಮರೆಯಲ್ಲ. ಇಲ್ಲೇ ಇರ್ತೀನಿ, ಇದ್ದು ನಾನು ಏನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅಷ್ಟೇ ಅಲ್ಲ, ತಪ್ಪು ಮಾಡಿದವ್ರಿಗೆ ಟೈಮ್ ಬಂದಾಗ ಏನು ಶಿಕ್ಷೆ ಕೊಡಬೇಕು ಅದನ್ನ ಸರಿಯಾಗಿ ಕೊಟ್ಟೇ ಕೊಡ್ತೀನಿ. ಸೂಪರ್ ಬೇಬಿ, ಇದೇ ನಿನ್ನಲ್ಲಿ ನನಗಿಷ್ಟ ಆಗೋದು. ನೀನ್ ಯಾವಾಗ್ಲೂ ರೆಬೆಲ್ ಆಗಿರ್ಬೇಕು. ಆದಷ್ಟು ಬೇಗ ನಿನಗೊಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಕೆಲಸ ಸಿಕ್ಕಿ ಪಾರ್ಟಿ ಕೊಡಿಸ್ತೀಯೋ ಅಥವಾ ಕೆಲಸ ಸಿಗದೆ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತೀಯೋ ಅಂತ ನೋಡೋಣ. ಟೈಮ್ ಆಯ್ತು, ನಾನು ಹೊರಡ್ತೀನಿ. ನೀನೆಲ್ಲಿ ಹೋಗ್ಬೇಕು? ಮನೆಗ ಅಥವಾ ಎಣ್ಣೆ ಹೊಡಿಯಕ್ಕ? ಏನಿಲ್ಲ, ಡ್ರಾಪ್ ಮಾಡ್ಬೇಕಾ ಅಂತ ಕೇಳ್ದೆ ಅಷ್ಟೆ. ಅವಶ್ಯಕತೆ ಇಲ್ಲ. ಓಹೋಹೋ, ನೀನ್ ಬಿಡಪ್ಪ, ನಿಮ್ಮ ಅಪ್ಪನ ತರನೇ ಸ್ವಾಭಿಮಾನಿ. ಎನಿವೇಸ್, ಬೇಗ ಮನೆಗೆ ಹೋಗು. ಬಾಯ್.